ನೆರೆದಿರ್ತಕ್ಕಂಥ ಎಲ್ಲ ಮುಖಂಡ್ರೆ, ಕಾಂಗ್ರೆಸ್ ಆಫೀಸಿಂದ ನಿಮ್ಮ ಕಾರ್ಯಕರ್ತರಿಗೆ ದುಡ್ಡು ಕೊಡು ಅಂದ್ರೆ ಎಲ್ಲೈತ್ರಿ ಅವ್ರ ಹತ್ರ? 65 ವರ್ಷ ಈ ದೇಶವನ್ನ ಲೂಟಿ ಮಾಡಿದ್ರು. ಈಗ ಅವ್ರ ಹತ್ರ ದುಡ್ಡಿಲ್ಲ, ಸರ್ಕಾರನೂ ಇಲ್ಲ. ಕೇಂದ್ರದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಲೂಟಿ ಮಾಡಿ ಈ ದೇಶನ ಮುಗಿಸಿರೋರು. ಇವತ್ತು ಆ ಕಾರ್ಯಕರ್ತರನ್ನ ಮ್ಯಾನೇಜ್ ಮಾಡಕ್ ಆಗದೆ ಇರೋ ಕಾರಣಕ್ಕೆ ಖಜಾನೆ ಹಣವನ್ನ ಕದ್ದು ಅವರಿಗೆ ಹಣ ಕೊಡುವಂತ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರಿಂದ ಕಾಂಗ್ರೆಸ್ ಬಾಗ್ಲಾಕೋ ಪರಿಸ್ಥಿತಿಗೆ ಬಂದಿದೆ. ಅದರಿಂದಲೇ ಇವತ್ತು ಸರ್ಕಾರದ ಖಜಾನೆಗೆ ಕನ್ನ ಹಾಕ್ತಾ ಇದ್ದಾರೆ. 9 ಯೂನಿವರ್ಸಿಟಿಗಳನ್ನು ಮುಚ್ಚುತ್ತಾವ್ರೆ. ಕಾರಣ ಏನು ಗೊತ್ತಾ? ದುಡ್ಡಿಲ್ಲ, 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 ಮುಚ್ತೀವಿ ಅಂತಾರೆ. ಸ್ವಾಮಿ, ಈ ದುಡ್ಡನ್ನ ಕದ್ದು ನಿಮ್ಮ ಕಾರ್ಯಕರ್ತರಿಗೆ ಕೊಟ್ಟು ಕಾಂಗ್ರೆಸ್ ಭದ್ರ ಮಾಡ್ತಿದ್ದೀರಿ, ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಓದುವ ಶಿಕ್ಷಣ ಕೊಡಬೇಕಾದ ಓದುವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದೀರಿ. ನೀವೇನಾದ್ರೂ ನಿಮಗೆ ಮಾನ ಮರ್ಯಾದೆ ಇದ್ರೆ ಈ ಯೂನಿವರ್ಸಿಟಿಗಳನ್ನ ಮುಚ್ಚೋದು ಬದಲು ನಿಮ್ಮ ಕಾಂಗ್ರೆಸ್ಸೇ ಮುಚ್ಚಿಬಿಡಿ. ಈ ಕಾಂಗ್ರೆಸ್ ಮುಚ್ಚಿಬಿಟ್ರೆ ಏನಾಗೋದಿದೆ ಈ ದೇಶಕ್ಕೆ? ದೇಶ ಕಟ್ಟೋರು ಬಹಳ ಜನ ಇದ್ದಾರೆ. ಕಾಂಗ್ರೆಸ್ ಇರುವವರೆಗೆ ಈ ದೇಶಕ್ಕೆ ಅಭಿವೃದ್ಧಿ ಇಲ್ಲ, ದೇಶಕ್ಕೆ ನೆಮ್ಮದಿ ಇಲ್ಲ. ನೀವು ಲೂಟಿ ಮಾಡಿ ಮಾಡಿ ಯಾರ್ಯಾರು ಬೇಡವೋ, ನಿಮಗೆ ಈ ದೇಶಕ್ಕೆ ಬೇಡವೋ ಅಂತವರನ್ನ ಪ್ರೇರೇಪಣೆ ಮಾಡಿ ಈ ದೇಶಕ್ಕೆ ಇವತ್ತು ಗಂಡಾಂತರ ತರ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಅದರಿಂದ ಕಾಂಗ್ರೆಸ್ಸನ್ನೇ ಮುಚ್ಚಿಬಿಡಿ. ಆಗ ಈ ದೇಶವೂ ನೆಮ್ಮದಿಯಾಗಿರ್ತದೆ, ಜನವೂ ನೆಮ್ಮದಿಯಾಗಿರ್ತಾರೆ. ಆ ಕಾರಣದಿಂದ ಮಾನ್ಯ ಬಂಧುಗಳೇ, ಇವತ್ತು ನೀವೇನು ಕಾರ್ಯಕರ್ತರಿಗೆ ಖಜಾನೆ ಹಣವನ್ನ ಕೊಡ್ತಾ ಇದ್ದೀರಿ, ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ. ಯಾವ ಕಾನೂನಿನ ಅಡಿಯಲ್ಲಿ? ಏನಿದು ಸಂವಿಧಾನದ ಅಡಿಯಲ್ಲಿ ಕೊಡ್ತಿದ್ದೀರಾ ನೀವು? ಇದು ಸಾಂವಿಧಾನಿಕ ಇದು ಉದ್ಯೋಗಗಳಲ್ಲ ಇವು. ಆದ್ರಿಂದ ಮೊದಲು ಇದನ್ನ ನಿಲ್ಲಿಸಬೇಕು ಅಂತೇಳಿ ಎಲ್ಲರ ಪರವಾಗಿ ನಾನು ಆಗ್ರಹ ಪಡಿಸ್ತೇನೆ. ಒಂದು ಸಮಯ ಮಾಡಲಿಲ್ಲ ಅಂತಂದ್ರೆ ದೊಡ್ಡ ಹೋರಾಟವನ್ನ ಇಡೀ ರಾಜ್ಯಾದ್ಯಂತ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.